से थे। ध्वज गीत शुरू करें, राष्ट्रगीत शुरू करेंगे. ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ, ತಮ್ಮೆಲ್ಲರಿಗೂ ನಾನು ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತೇನೆ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಸಾಕಷ್ಟು ಶ್ರಮವಹಿಸಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಆದರೆ ಸ್ವಾತಂತ್ರ್ಯವಾದ ನಂತರ ನಮ್ಮದೇ ಆದಂಥ ಒಂದು ಸಂವಿಧಾನ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ನಾಯಕರು ಆದಂಥ ಎಲ್ಲರೂ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತು ಡಾಕ್ಟರ್ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನು ರಚಿಸಿ ಅವರಿಗೆ ಅದರ ಉಸ್ತುವಾರಿಯನ್ನು ಆದರೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇರೆ ಬೇರೆ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಒಂದು ಒಳ್ಳೆಯ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಅಂತ ಸಂವಿಧಾನ ಕೊಟ್ಟಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಈ ಸಂದರ್ಭದಲ್ಲಿ ನೆನೆಯಲೇಬೇಕಾಗ್ತದೆ, ಅವರಿಗೆ ಗೌರವ ಸೂಚಿಸಬೇಕಾಗ್ತದೆ. ಅಂತ ಒಬ್ಬ ನಾಯಕರು ನಮಗೆ ಒಳ್ಳೆಯ ಸಂವಿಧಾನ ಕೊಟ್ಟಿದ್ದಾರೆ. ಮತ್ತು ಈ ದೇಶದಲ್ಲಿ ಯಾವುದೇ ಪುಸ್ತಕಗಳು ಇದ್ದರೂ ಕೂಡ, ಯಾವುದೇ ಧರ್ಮದ ಗ್ರಂಥಗಳಿದ್ದರೂ ಕೂಡ ನ್ಯಾಯ ಒದಗಿಸಿ ಕೊಡ್ತಕ್ಕಂಥ ಇದು ನಮ್ಮ ಸಂವಿಧಾನ ಒಂದೇ. ಈ ಸಂವಿಧಾನ ಮೇಲೆ ನಡೆಯೋದು ರಾಜಕೀಯ ಎಲ್ಲನೂ ಕೂಡ. ಆ ಸಂವಿಧಾನ ಇದ್ದರೆ ನಾವೆಲ್ಲರೂ ಸುರಕ್ಷತೆಯಿಂದ ಇರ್ತೇವೆ. ಈ ದೇಶದಲ್ಲಿ ಬಿಜೆಪಿ ಬಂದ ನಂತರ ಕೋಮುವಾದಿ ಸಂಘಟನೆಗಳು ಹುಟ್ಟಿಕೊಳ್ತಾ ಇದ್ದೇವೆ ಮತ್ತು ಅಲ್ಲಿ ಜಗಳ ಹಚ್ಚತಕ್ಕಂಥ ಕೆಲಸ ಮಾಡ್ತಾ ಇದ್ದಾವೆ. ಇದರ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂತೆ ನಮ್ಮ AICCಯ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 371 ಕಲಂ ಜೆ ತಿದ್ದುಪಡಿ ಮಾಡಿ ಈ ಭಾಗಕ್ಕೆ ಒಂದು ಒಳ್ಳೆಯ ತಿದ್ದುಪಡಿ ಮಾಡಿ ಒಳ್ಳೆಯ ಈ ಭಾಗದ ಜನರಿಗೆ ಒಳ್ಳೆಯ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಎಂದೂ ಮರೆಯಬಾರದು. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಧರ್ಮ್ ಸಿಂಗ್ ಸಾಹೇಬರು ಅವರ ಪ್ರಯತ್ನ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಯಾವಾಗಲೂ ಅಭಿವೃದ್ಧಿ ಪರ ಕೆಲಸ ಮಾಡಿದಂತ ಒಬ್ಬ ನಾಯಕರು. ಧರ್ಮ್ ಸಿಂಗ್ ಸಾಹೇಬರು ಮುಖ್ಯಮಂತ್ರಿಯಾಗಿ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಈ ಭಾಗದಲ್ಲಿ ನಮ್ಮ AICC ಅಧ್ಯಕ್ಷರು ಇಲ್ಲಿಂದ ಲೋಕಸಭೆಯ ಅಲ್ಲಿ ಎಲೆಕ್ಟ್ ಆಗಿ ಹೋದ ಮೇಲೆ ಮಂತ್ರಿಗಳಾದ ಮೇಲೆ ಸಾಕಷ್ಟು ಅಭಿವೃದ್ಧಿ ಪರ ಕೆಲಸ ಮಾಡಿದ್ದಾರೆ. ರೈಲ್ವೆಯಲ್ಲಿ 9 ತಿಂಗಳಿದ್ದರು ಕೂಡ ಅವರೇ ಆದಂತ ಛಾಪನ್ನು ಇಲ್ಲಿ ಮೂಡಿಸಿದ್ದಾರೆ. ಸಾಕಷ್ಟು ರೈಲ್ವೆ ಬ್ರಿಡ್ಜ್ಗಳು ಸಾಕಷ್ಟು, ಯಾಕಂದ್ರೆ ಇನ್ನೂ ಆಗ್ತಿರ್ಲಿಲ್ಲ. ನಮ್ಮ ಗುಲ್ಬರ್ಗ ರೈಲ್ವೆ ಸ್ಟೇಷನ್ ಕೂಡ ಯಾವ ರೀತಿ ಮಾಡಿದ್ದಾರೆ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ನಮಗೆ ಒಂದು ಗರ್ವದ ವಿಷಯ ಏನಂದ್ರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು AICC ಅಧ್ಯಕ್ಷರಾದ ಮೇಲೆ ಮಹಾತ್ಮ ಗಾಂಧಿಯವರು ಅಧ್ಯಕ್ಷರಾದ ಬೆಳಗಾವಿಯಲ್ಲಿ ಅಧಿವೇಶನ ಏನು ಮಾಡಿದ್ರು, 100 ಅಧಿವೇಶನದ ಇಲ್ಲಿ ನಮ್ಮ AICC ಅಧ್ಯಕ್ಷರು 100 ಅಧಿವೇಶನದಲ್ಲಿ ಈಗ ಅವರು AICC ಅಧ್ಯಕ್ಷರಾಗಿದ್ದಾರೆ. ಅವರ ಹೆಸರು ಚಿರಋಣಿಯಾಗಿರ್ತದೆ. ಯಾಕಂದ್ರೆ ಈ ಅವಕಾಶ ಯಾರಿಗೂ ಸಿಕ್ಕಿರಲಿಲ್ಲ. ಆದರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಸಿಕ್ಕಿದೆ. ಅವರು ಅಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಭಾಗವಹಿಸಿ ಮತ್ತು ಅಲ್ಲಿ ಗಾಂಧಿ ಸ್ಟ್ಯಾಚು ಕೂಡ ಅಲ್ಲಿ ನಮ್ಮ ಸುವರ್ಣಸೌಧದಲ್ಲಿ ಅವರ ಕೈಯಿಂದನೇ ಉದ್ಘಾಟನೆ ಆಗಿದೆ. ಅಂತ ಒಬ್ಬ ನಾಯಕರು ನಮ್ಮ ಗುಲ್ಬರ್ಗ ಹೆಮ್ಮೆಯ ವಿಷಯ. ಅಂತ ಒಬ್ಬ ನಾಯಕರು ಇಲ್ಲಿಂದ ನಮ್ಮ AICC ಅಧ್ಯಕ್ಷರಾಗಿ ಇಷ್ಟು 100 ಮಹಾತ್ಮ ಗಾಂಧಿ ಅವರ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನೀವೆಲ್ಲರೂ ಇಡೀ ದೇಶದ ಜನರು ಕೂಡ ಅಲ್ಲಿಗೆ ಬಂದಿದ್ದರು. ಅಂತ ಒಬ್ಬ ನಾಯಕರು ನಮ್ಮ ಈ ಭಾಗದಿಂದ ಹೋಗಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಂತ ನಾಯಕರ ನೇತೃತ್ವದಲ್ಲಿ ನಾನು ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಅವರು AICC, ನಾನು ಗುಲ್ಬರ್ಗ ಜಿಲ್ಲೆಯ ಅಧ್ಯಕ್ಷನಾಗಿದ್ದು ಕೂಡ ನನಗೂ ಒಂದು ಹೆಮ್ಮೆಯ ವಿಷಯನೇ. ಅವರು AICC ಅಧ್ಯಕ್ಷರಾದರು ಮತ್ತು 100 ಪೊಲೀಸ್ ನೋಡಿಗೆ ಹೋಗೋರಿದ್ರೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ತಮ್ಮೆಲ್ಲರಿಗೆ ನಾನು ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರಿ ಈಗ ಒಂದು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಎಂಬ ಒಂದು ಕಾರ್ಯಕ್ರಮ ನಮ್ಮ AICC ಅಧ್ಯಕ್ಷರು ಕೊಟ್ಟಿದ್ದಾರೆ. ಯಾಕಂದ್ರೆ ಸಂವಿಧಾನ ಉಳಿದ್ರೆ ನಾವೆಲ್ಲರೂ ಉಳಿತೇವೆ. ಅದಕ್ಕೋಸ್ಕರ ಸಂವಿಧಾನ ನಮ್ಗೆ ಉಳಿಸ್ತದೆ. ಅದಕ್ಕೋಸ್ಕರ ನಾವು ಸಂವಿಧಾನ ಉಳಿಸ್ತಕ್ಕಂಥ ಕೆಲಸ ಎಲ್ಲರೂ ಮಾಡಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಂಡು 4 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.